ಅಕ್ಕ ಮನೇಲಿ ಕಾಯಿಲ್ವಲೆ ಪಲಾವ್ ಹೇಗೆ ಮಾಡೋದು? ಅಯ್ಯೋ, ಪಲಾವ್ ಇಲ್ಲ ಅಂತ ಯಾಕೆ ವರಿ ಆಗೋದು? ಬಾ, ನಿನಗೆ ಕಾಯಿಲ್ದಲೆ ಸೂಪರ್ ಟೇಸ್ಟಿಯಾಗಿರೋ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ಅರ್ಧ ಈರುಳ್ಳಿ, 1 ಇಂಚು ಶುಂಠಿ, 1 ಉಂಡೆ ಬೆಳ್ಳುಳ್ಳಿ, 1 ಸ್ಪೂನ್ ಕಾಳುಮೆಣಸು, ಸ್ವಲ್ಪ ಸೋಂಪಿನ ಕಾಳು, 2 ಏಲಕ್ಕಿ, 2 ಪೀಸ್ ಚಕ್ಕೆ, 4ರಿಂದ 5 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಐಟಮ್ನ ಮಿಕ್ಸಿ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಪೇಸ್ಟ್ ಆದ ತಕ್ಷಣ ತರಕಾರಿಗಳನ್ನ ಹೆಚ್ಚಿಡ್ಕೊಬೇಕು. ನಾನಿಲ್ಲಿ 1/4 kg ಬೀನ್ಸು, 2 ಕ್ಯಾರೆಟು, 1 ನವಿಲುಕೋಸು, 1 ಟೊಮೊಟೊ, 1.5 ಈರುಳ್ಳಿ, ಓವರ್ನೈಟ್ ಸೋಕ್ ಮಾಡಿರೋ ಬಟಾಣಿ. ನೀವು ಬೇಕಿದ್ದರೆ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು. ಈ ಕಡೆ ಕುಕ್ಕರಿಗೆ 2 ಸ್ಪೂನ್ ತುಪ್ಪ. ಸೊ ತುಪ್ಪನೇ ಬೇಕು ಅಂತ ಏನಿಲ್ಲ, ಕುಕ್ಕಿಂಗ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಸ್ಪೂನ್ ತುಪ್ಪನ ಯೂಸ್ ಮಾಡ್ತಿದ್ದೀನಿ. ನೀವು 2 ಸ್ಪೂನ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಬೋದು. ಎಣ್ಣೆ ಕಾಯ್ತಿದೆ ಅಂದ ತಕ್ಷಣ 4ರಿಂದ 5 ಎಸಳು ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ 2ರಿಂದ 3 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಟೊಮೊಟೊ ಬೆಂದಿದೆ ಅಂದ ತಕ್ಷಣ ನಾವು ಹೆಚ್ಚಿಟ್ಕೊಂಡಿರೋ ಬೀನ್ಸು, ಕ್ಯಾರೆಟು, ನವಿಲುಕೋಸು ಮತ್ತು ಬಟಾಣಿನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿನ, 1.5 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನು ಧನಿಯಾ ಆ್ಯಡ್ ಮಾಡಿ 2 to 3 ಮಿನಿಟ್ಸ್ ಫ್ರೈ ಮಾಡಬೇಕು. ಫ್ರೈ ಮಾಡಿದ ತಕ್ಷಣ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಮಸಾಲೆನ, ಸೊ ಆ ಮಸಾಲೆನ ಆ್ಯಡ್ ಮಾಡಬೇಕು. ಮಸಾಲೆ ಆ್ಯಡ್ ಮಾಡಿದ ತಕ್ಷಣ ವಾಟರ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಮಸಾಲೆ ತರಕಾರಿ ಒಳಗೆ ಹೀರ್ಕೊಳ್ಬೇಕು ಅಂತಂದಾಗ ಮಸಾಲೆ ಆ್ಯಡ್ ಮಾಡಿದ ತಕ್ಷಣ 4 to 5 ಮಿನಿಟ್ಸ್ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ಅದರಿಂದ ಏನಾಗುತ್ತೆ, ಮಸಾಲೆ ಪೂರ್ತಿ ತರಕಾರಿ ಹೀರ್ಕೊಡುತ್ತೆ. ತಿನ್ಬೇಕಾದ್ರೆ ತುಂಬ ಟೇಸ್ಟಿ ಅನಿಸುತ್ತೆ. ಮಸಾಲೆ ಒಂದು ಬಾಯ್ಲ್ ಆಗ್ತಿದೆ ಅಂದ ತಕ್ಷಣ ನಾವಿಲ್ಲಿ ವಾಟರ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ 4 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಯಾಕಂದರೆ ನಾನು 2 ಗ್ಲಾಸ್ ಆಫ್ ರೈಸ್ನ ಯೂಸ್ ಮಾಡಿ ಪಲಾವ್ ಮಾಡ್ತಿರೋದ್ರಿಂದ 4 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕಡೆ 2 ಗ್ಲಾಸ್ ಆಫ್ ರೈಸ್ನ 2 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂತಿದ್ದಂಗೆ ನಾನೇನು ವಾಶ್ ಮಾಡ್ಕೊಂಡಿದ್ದೀನಿ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನಿಮಗೆ ಒಂದು ಸತಿ ಟೇಸ್ಟ್ ನೋಡಿ ಲಾಸ್ಟಿಗೆ ಉಪ್ಪು ಅಥವಾ ಖಾರ ಎಕ್ಸ್ಟ್ರಾ ಬೇಕು, ಕಮ್ಮಿ ಆಗಿದೆ ಅಂತಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕುಕ್ಕರ್ನ ಮುಚ್ಚಿ 2 ವಿಷಲ್ಸ್ ಕೂಗಿಸಿದ್ರೆ ವಿತೌಟ್ ಕೋಕೋನಟ್ ಟೇಸ್ಟಿ ಆ್ಯಂಡ್ ಸೂಪರಾಗಿರೋ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಕುಕ್ಕರ್ ಮುಚ್ಚಿ 2 ವಿಷಲ್ ಹೊಡೆಸಿದ್ರೆ ರೆಡಿ ಟು ಸರ್ವ್. ಕುಕ್ಕರ್ ತಣ್ಣ ಆಗ್ತಿದೆ, ಕೆಳಗಿಳಿಸಿ 1 ರೌಂಡ್ ಪಲಾವ್ ಮೇಲಿಂದ ಕೆಳಗೆ ಮಾಡಿದ್ರೆ ಏನೇನು ಎಕ್ಸ್ಟ್ರಾ ಮಸಾಲೆ ಮೇಲೆ ಕೂತಿರುತ್ತೆ, ಸೊ ಅದು ಫುಲ್ಲು ರೈಸಿಗೆ ಮಿಕ್ಸ್ ಆಗುತ್ತೆ. ಸರ್ವ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಟೇಸ್ಟಿ ಪಲಾವ್ ಎಂಜಾಯ್ ಮಾಡ್ತಿರ್ಬೋದು. ನೀವು ಒಂದು ಸತಿ ಟ್ರೈ ಮಾಡಿ ಏನಿಸ್ತು ಕಮೆಂಟ್ ಮೇಲೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.